ಕೆರಗೋಡು ಧ್ವಜ ಪ್ರಕರಣದಲ್ಲಿ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಮತ್ತೆ ಬಿಜೆಪಿ ಹಾಗೂ JDS ಒಂದು ಧ್ವಜ ಪ್ರಕರಣದ ಒಂದು ನೆಪದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೋಮು ಸಾಮರಸ್ಯವನ್ನ ಕದಡಲಿಕ್ಕೆ ಒಂದು ವಿಫಲ ಪ್ರಯತ್ನ ಮಾಡಿದ್ದಾರೆ. ಈ ಒಂದು ಅವರ ವಿಫಲ ಪ್ರಯತ್ನ ಅವರಿಗೆ ತಿರುಗುಬಾಣ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಆತಿಥ್ಯ, ಸ್ನೇಹ, ಬಾಂಧವ್ಯ, ಸರ್ವ ಜನಾಂಗಗಳ ಶಾಂತಿಯ ತೋಟ ಅಂದ್ರೆ ಮಂಡ್ಯ ಜಿಲ್ಲೆ. ಇಂಥ ಮಂಡ್ಯ ಜಿಲ್ಲೆಗೆ ನಮ್ಮ ಕೇಸರಿ ಪಡೆ ಕೇಸರಿ ಸಲ್ಲೆಗಳನ್ನ ಹಾಕೊಂಡು ಬಂದು ಕರಾವಳಿಯಲ್ಲಿ ಅವರ ಕೋಮು ಲ್ಯಾಬೊರೇಟರಿ, ಕಮ್ಯುನಲ್ ಲ್ಯಾಬೊರೇಟರಿ ಮಾಡ್ಕೊಂಡು ಅಲ್ಲಿ ಐಂದಾವರಗಳ ಯುವಕರು, ಮುಗ್ಧ ಯುವಕರು, ವಿದ್ಯಾವಂತ ಯುವಕರು ಇವತ್ತು ಇವರು ಕೋಮು ಈ RSS ಬಿಜೆಪಿ ಅವರ ಒಂದು ಇಡನ್ ಅಜೆಂಡಾಗಳಿಗೆ ಗೊತ್ತಿಲ್ಲದೆ ಮುಗ್ಧಾಗಿ ಬಲಿಪಶುಗಳಾಗಿ ಇವತ್ತು ಅವ್ರ ಕೇಸ್ಗಳು ನಡೀತಾ ಇದೆ. ಅವ್ರಿಗೆ ಜಾಮೀನು ಕೊಡೋರ್ ದಿಕ್ಕಿಲ್ಲ. ಐಂದಾವರಗಳ ಯುವಕರಿಗೆ ಏನೋ ಒಂದು ಉನ್ಮಾದನ ಹಬ್ಬಿಸ್ಬಿಟ್ರಿ. ಯಾವತ್ತ ಕೆರಗೋಡ್ನಲ್ಲಿ ಹನುಮಧ್ವಜದ ಉನ್ಮಾದನ ಹಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟು ವಿಫಲರಾದ್ರು, ಅಲ್ಲಿ ಸಕ್ಸಸ್ ಆಗಿದ್ರು. ಇಲ್ಲಿ ಕೇರಳದ ಕರಾವಳಿನಲ್ಲಿ ಆ ಕರಾವಳಿ ಪ್ರಯೋಗನ ಮಂಡ್ಯಕ್ಕೆ ತರೋಣ ಅಂತ ಹೇಳಿ. ಯಾಕಂದ್ರೆ ಮಂಡ್ಯ ಜಿಲ್ಲೆ ಮೊನ್ನೆ ಕಳೆದ ಚುನಾವಣೆಯಲ್ಲಿ 7 ಸ್ಥಾನಗಳಿಗೆ 6 ಸ್ಥಾನವನ್ನ ಕಾಂಗ್ರೆಸ್ಗೆ ಕೊಟ್ಟಂತ ಜಿಲ್ಲೆ. ಜಾತ್ಯತೀತವಾದ ಒಂದು ರಾಜಕೀಯ ಪ್ರಜ್ಞೆ ಇರ್ತಕ್ಕಂಥ ಜಿಲ್ಲೆ. 2019ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಜನತೆ ಸ್ವಾಭಿಮಾನವನ್ನು ಎತ್ತಿಡಿದ್ರು. ಇವ್ರು ಮಾಡಿರ್ತಕ್ಕಂಥ ಬಾಲರಾಮ ಅಯೋಧ್ಯೆಯಲ್ಲಿದ್ದಾರೆ. ಬಿಜೆಪಿ, RSS, ಬಜರಂಗ ದಳ, VHP ಮಾಡಿರ್ತಕ್ಕಂಥ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಬಾಲರಾಮ ಅಯೋಧ್ಯೆಯಲ್ಲಿದ್ದಾರೆ. ಆದರೆ ಕರ್ನಾಟಕದ ರಾಜ್ಯದ ಎಲ್ಲಾ ಬಡ ಜನತೆಯ ಹೃದಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಕೊನೆಯ ಪ್ರಯತ್ನ ಮಾಡಲೇಬೇಕು. ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ. ಏನಾದ್ರೂ ಮಾಡಿ ಕೋಮು ದಳ್ಳೂರಿನ ಕೋಮು ಸಾಮರಸ್ಯವನ್ನು ಹಾಳು ಮಾಡಬೇಕು ಅಂತೇಳಿ ಬಿಜೆಪಿಯವರ ಹುನ್ನಾರ. ಇದು ಒಂದು ಪಿತೂರಿ. ಇದನ್ನ ಮಂಡ್ಯ ಜಿಲ್ಲೆ ಜನತೆ ಅರಿದಿರುವಷ್ಟು ಜನ ಏನಲ್ಲ, ಅವ್ರು ಬಹಳ ಪ್ರಜ್ಞಾವಂತ ಜನ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನದ ರಾಜಕಾರಣ ಮಾಡಿದವರು. ಶಂಕರೇಗೌಡರನ್ನ ಜನತಾ ಪಕ್ಷದಿಂದ ನಿಂತಂತ ಶಂಕರೇಗೌಡನ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಬಹುಮತಗಳಿಂದ ಗೆಲ್ಲಿಸಿದಂತ ಜಿಲ್ಲೆಯಲ್ಲಿ ಬಹಳ ಪ್ರಗತಿಪರವಾದ ಆಲೋಚನೆಗಳು ಮಾಡ್ತಕ್ಕಂಥ ವಿಚಾರಗಳಿರ್ತಕ್ಕಂಥ ಜಿಲ್ಲೆನಲ್ಲಿ ಇವರು ಬಿಜೆಪಿಯವರು, JDSನವರು, RSS ಅವರ ಒಂದು ಹುನ್ನಾರಕ್ಕೆ ಮಾಡಿದ ಜಿಲ್ಲೆಯ ಜನತೆ ಸಹಿಸಲ್ಲ. ಅಲ್ಲಿ ಎಲ್ಲ ವರ್ಗದ ಜನತೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳು ಇರ್ಬೋದು. ಚುನಾವಣೆ ಬಂದಾಗ ಆಯಾ ಪಕ್ಷಗಳಿಗೆ ಅವ್ರ ಕೆಲಸ ಮಾಡ್ಬೋದು. ಬಟ್ ಸಾಮರಸ್ಯಕ್ಕೆ, ಪರಸ್ಪರ ಗೌರವಕ್ಕೆ ಮತ್ತೆ ಒಬ್ಬರನ್ನೊಬ್ಬರನ್ನ ಪ್ರೀತಿ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ಬಹಳ ಉದಾರ ಮನೋಭಾವ ಇರ್ತಕ್ಕಂಥ ಆ ಜಿಲ್ಲೆಯ ಜನತೆ ಇವರ ಒಂದು ಈ ಕೋಮುವಾದಿಗಳ ಕಪಿಚೇಷ್ಟೆಗಳನ್ನು ಸಹಿಸ್ಕೊಳ್ಳಲ್ಲ. ಇವರು ಸರಿಯಾಗಿ ಅವರು ಪಾಠ ಕಲಿಸ್ತಾರೆ. ಅವರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅವರು ಏನು ವಿಷದ ಬೀಜ ಬಿತ್ತಲಿಕ್ಕೆ ಬಂದಿದ್ದಾರೆ, ಅವ್ರಿಗೆ ಅದೇ ತಿರುಗಾಣ ಆಗುತ್ತೆ. ಇವರು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು? ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದರಲ್ಲ, ಏನು ಸಾಧನೆ ಮಾಡಿದ್ರು? ಆವಾಗಲೂ ಇದೇ ರೀತಿ ಹಿಜಾಬ್, ಹಲಾಲ್, ಅಯಾನ್, ಧ್ವಜ ರಾಜಕಾರಣ, ಕೋಮು ಸಾಮರಸ್ಯವನ್ನು ಕದಡಿ ರಾಜಕಾರಣ ಮಾಡಿದ್ರವೇನ ಅಭಿವೃದ್ಧಿಗಳು ಎಲ್ಲ ಶೂನ್ಯ. ಏನೂ ಅಭಿವೃದ್ಧಿ ಮಾಡಲಿಲ್ಲ. 2014ರಲ್ಲಿ ನಾವು ಕಪ್ಪಣ ತರ್ತೇವೆ, ನಾವೆಲ್ಲರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೆ ಹಾಕ್ತೇವೆ, ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಜನರಲ್ಲಿ, ಯುವಕರಲ್ಲಿ ಭ್ರಮೆಗಳನ್ನು ಸೃಷ್ಟಿ ಮಾಡಿ 10 ವರ್ಷ ಆಡಳಿತ ಮಾಡಿದ್ರು. 2019 ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಪುಲ್ವಾಮಾ ಬಾಲ್ಡೌಟ್ಗಳು ತಂದರು. ಈಗ 2024 ಚುನಾವಣೆಗೆ ಅಯೋಧ್ಯೆ ಶ್ರೀರಾಮನ ಹಿಡ್ಕೊಂಡು ಬಂದಿದ್ದಾರೆ. ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದ್ದೀರಿ? ಬನ್ನಿ ಬಹಿರಂಗ ಚರ್ಚೆಗೆ ಸಿದ್ದರಾಮಯ್ಯವ್ರಿಗೆ ಕರೆ ಕೊಟ್ಟರು. ಮೋದಿಯವರೇ ಬನ್ನಿ ಬಹಿರಂಗ ಸಭೆಗೆ, ಬಹಿರಂಗ ಚರ್ಚೆಗೆ ಬನ್ನಿ ನನ್ನ ಜೊತೆ. ನೀವೇನು ಅಭಿವೃದ್ಧಿ ಮಾಡಿದ್ದೀರಿ? ನಾನು 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದೆ, ಈಗ 2023ರಿಂದ ಮುಖ್ಯಮಂತ್ರಿ ಆಗಿದ್ದೀನಿ, ನಾನು ಯಾವ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ, ಬನ್ನಿ ಬಹಿರಂಗ ಚರ್ಚೆಗೆ ಅಂದರೆ ಇದುವರೆಗೂ ಉತ್ತರ ಇಲ್ಲ. ಇದುವರೆಗೂ ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ ಅವ್ರ ಕೈಯಲ್ಲಿ. ಯಾಕೆಂದ್ರೆ ಅಭಿವೃದ್ಧಿ ಮಾಡಿಲ್ಲ ಅಲ್ಲ ಅವರಲ್ಲಿ. ಅವ್ರೇನಿದ್ರು ಕೋಮು ಸಾಮರಸ್ಯವನ್ನು ಹಾಳು ಮಾಡೋದು, ಕೋಮುವಾದ ಒಂದು ಉರಿಯನ್ನು ಬೆಂಕಿಯನ್ನು ಹಾಕೋದು,
ಆ ಕೋಮುವಾದ ಬೆಂಕಿನಲ್ಲಿ ಅಮಾಯಕರನ್ನ ಬಲಿ ಕೊಡೋದು, ಅದರಲ್ಲಿ ಮತ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥ ಒಂದು ಕೆಟ್ಟ ಪ್ರವೃತ್ತಿಯನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಮಂಡ್ಯ ಜಿಲ್ಲೆ ಜನತೆಯಲ್ಲಿ, ವಿಶೇಷವಾಗಿ ಯುವಕರಲ್ಲಿ, ವಿದ್ಯಾರ್ಥಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಇನ್ನೊಂದು ಕರಾವಳಿನ ಸೃಷ್ಟಿ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಈ ಕೆಟ್ಟ ಆಲೋಚನೆಯ RSS, ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್, ಈ BJPಯವರ ಅಂಗಸಂಸ್ಥೆಗಳ ಒಂದು ಹುನ್ನಾರಗಳಿಗೆ ನೀವು ಯಾರೂ ಬಲಿಯಾಗಬೇಡಿ. ಮೊನ್ನೆ ನಡೆದಂಥ ಕೆರಗೋಡು ಪಾದಯಾತ್ರೆಯಲ್ಲಿ ಅಲ್ಲಿ ಮಂಡ್ಯ ಜಿಲ್ಲೆಯ ಪ್ರಜ್ಞಾವಂತ ಯುವಕರು ಯಾರಿದ್ದಿಲ್ಲ, ಹೊರಗಡೆಯಿಂದ ಬಂದಂಥ ಜನ ಅಲ್ಲಿ ಗಲಾಟೆಗಳನ್ನ ಹಬ್ಬಿಸಿ, ಅಲ್ಲಿ ಹಾಸ್ಟ್ಲಿಗೆ ನುಗ್ಗಿ ಫ್ಲೆಕ್ಸ್ಗಳಿಗೆ ಇದು ಮಾಡೋದು, ಆ ಕಿಟಕಿಗಳ ಬಾಗಿಲು ನೋಡಿಯೋದು, ಧಿಕ್ಕಾರಕ್ಕೆ ಹೋಗ್ತಕ್ಕಂಥ ಒಂದು ವಿಕೃತಿಯನ್ನು ಅವ್ರು ಮೆರೆದಿದ್ದಾರೆ. ಮಂಡ್ಯ ಜಿಲ್ಲೆ ಜನ ಯಾವತ್ತೂ ಆ ಥರದ ಒಂದು ಕೆಲಸಗಳನ್ನ ಮಾಡ್ತಕ್ಕಂಥ ಮನೋಭಾವ ಅವರಲ್ಲಿ ಇಲ್ಲ. ತಮಿಳುನಾಡು, ಆಂಧ್ರದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಕಬ್ಬು ಕಟಾವು ಮಾಡೋ ಬರೋಲ್ಲ ತಮಿಳುನಾಡು, ಆಂಧ್ರದವ್ರು. ಪಾಪ ಪಾಂಡುಪುರದಲ್ಲಿದ್ದಾರೆ. ಮದ್ದೂರಿನಲ್ಲಿ ನಮ್ಮ ಚಾಮುಂಡೇಶ್ವರಿ ಶುಗರ್ ಫ್ಯಾಕ್ಟ್ರಿ ಕೂಡ ತಮಿಳುನಾಡಿನ ಮಾಲಿಂಗಂ ಅವರ ಕಂಪನಿ. ಅನೇಕ ಜನ ತಮಿಳು ಕಾರ್ಮಿಕರು, ನಮ್ಮ ಕಟ್ಟಡ ಕಾರ್ಮಿಕರು ತೆಲುಗು ಆಂಧ್ರದಿಂದ ಬಂದಂಥವ್ರು ಇದ್ದಾರೆ. ಎಲ್ಲರೂ ಸಾಮರಸ್ಯ ಇದೆ ಅಲ್ಲಿ. ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಕಾನ್ವೆಂಟ್ಗಳಿವೆ ಅಲ್ಲಿ. ಕಾರ್ಮೆಲ್ ಕಾನ್ವೆಂಟ್ ಇದೆ ಮಂಡ್ಯದಲ್ಲಿ. ಆ ಕಾರ್ಮೆಂಟ್ ಕಾನ್ವೆಂಟಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು, ಮಂಡ್ಯ ಜಿಲ್ಲೆಯ ರೈತರ ಮಕ್ಕಳು ವಿದ್ಯಾರ್ಥಿಗಳು ಓದಿದ್ದಾರೆ. ಸಾಮರಸ್ಯದ ನಾಡು. ಕುವೆಂಪುರವರು ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದರು, ಆ ರೀತಿಯ ನಾಡು ಅದು. ಇಲ್ಲಿ ನಿಮ್ಮ ವಿಷ ಬೀಜ, ಇಲ್ಲಿ ಕುತಂತ್ರ ರಾಜಕಾರಣ ಮಾಡಲಿಕ್ಕೆ ಜನ ನಿಮಗೆ ಅವಕಾಶ ಕೊಡಲ್ಲ. ಭಾಳ ಪ್ರಜ್ಞಾವಂತರಿದ್ದಾರೆ. ದಯಮಾಡಿ ನಿಮ್ಮ ಪ್ರಯೋಗವನ್ನು ಗುಜರಾತ್ನಲ್ಲಿ ಮಾಡ್ಕೊಳ್ಳಿ. ಹೇಗೆ ಆಲ್ರೆಡಿ ಕರಾವಳಿನಲ್ಲಿ ಯುವಕರಿಗೆ ಜ್ಞಾನೋದಯ ಆಗಿದೆ. ಯಾಕಾದರೂ ಈ RSS ಮತ್ತು VHPಗಳ ಒಂದು ಆಟ ಟೋಬ್ಗಳಿಗೆ ಬಲಿಪೋಸೋದು ಅಂತೇಳಿ ಅಲ್ಲಿ ಅಹಿಂದ ಯುವಕರಿಗೆ ಜ್ಞಾನೋದಯ ಆಗಿದೆ. ಸೊ ದಯಮಾಡಿ ನೀವು ಈ ಥರದ ಒಂದು ಕುಚ್ಚೋದ್ಯಗಳನ್ನ ಮಾಡೋದನ್ನು ಬಿಡಿ. ಬನ್ನಿ ಅಭಿವೃದ್ಧಿ. ಈಗ ನೀವು ಕೆರಗೋಡಿಂದ ಮಂಡ್ಯ ಪಾದಯಾತ್ರೆ ಮಾಡೋ ಬದಲು ನೀವು ಪಾರ್ಲಿಮೆಂಟಿಗೆ ಪಾದಯಾತ್ರೆ ಮಾಡಿ, ಬರ ಪರಿಹಾರ ಕೊಡಿಸಿ. ಕೇಂದ್ರ ಸರ್ಕಾರ ಏನು ಕೊಡಬೇಕು ನಮಗೆ, ಕರ್ನಾಟಕ ರಾಜ್ಯದ ಜನರಿಗೆ ಬರ ಪರಿಹಾರ ನಿಧಿಗಾಗಿ ಒತ್ತಾಯ ಮಾಡಿದ್ರು ಕೂಡ, ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಗಳ ನಿಯೋಗ ಹೋಗಿ ಒತ್ತಾಯ ಮಾಡಿದ್ರು ಕೂಡ, ಸ್ವತಃ ಪ್ರಧಾನಮಂತ್ರಿಗಳು ಮತ್ತು ಹಣಕಾಸು ಮಂತ್ರಿಗಳನ್ನ ಭೇಟಿ ಮಾಡಿದ್ರು ಕೂಡ, 25 ಜನ MP ಗಳಿದ್ದಿರಲ್ಲ, ನೀವು ಅಲ್ಲಿ ಪಾದಯಾತ್ರೆ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಏನು ಅನುದಾನ ಕೊಡಬೇಕು, ಬರ ಪರಿಹಾರ ರೈತರಿಗೆ, ಬಡವರಿಗೆ ಬರ ಪರಿಹಾರ ಕೊಡಿಸಿ. ಅಲ್ಲಿ ಪಾದಯಾತ್ರೆ ಮಾಡಿ. ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿ ಅಂತೇಳಿ ನೀವು ಪಾದಯಾತ್ರೆ ಮಾಡಿ. ಯಾವುದೋ ಹನುಮತ್ ಧ್ವಜಕ್ಕೋಸ್ಕರ ನೀವು ಪಾದಯಾತ್ರೆ ಮಾಡ್ತಿಲ್ಲ, ನಾಚಿಕೆ ಅಲ್ವಾ ನೀವು? ಏನು, ವಾಟ್ ಈಸ್ ಯುವರ್ ಇಂಟೆನ್ಷನ್? ನಿಮ್ಮ ಉದ್ದೇಶ ಏನು? 25 ಜನ MP ಯಾವತ್ತಾದರೂ ಕರ್ನಾಟಕದ ಜನರ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಗಳ ಬಗ್ಗೆ ನೀವು ಮಾತಾಡಿದರಾ? ಅಲ್ಲಿ ನೀವು ಹನುಮಂತರ ಆ ಮೋದಿ ಮತ್ತು ಅಮಿತ್ ಶಾ ಎದುರುಗಡೆ ನೀವು ಡೊಗ್ಸಲಾಮ್ ಹೊಡಿತೀರಿ. ಇಲ್ಲಿ ಬಂದು ಹನುಮತ್ ಧ್ವಜ ಹಿಡ್ಕೊಂಡು ನೀವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತೀವಿ. ಇದೆಲ್ಲ ಬಿಟ್ಬಿಡಿ. 2023 ಚುನಾವಣೆಯಲ್ಲಿ ಎಷ್ಟೇ ಮೋದಿಯವರು, ಅಮಿತ್ ಶಾ ಅವರು ರೋಡ್ ಶೋ ರ್ಯಾಲಿಗಳು ಮಾಡಿದ್ರು ಕೂಡ ನಿಮಗೆ ಜನ ಎಲ್ಲಿ ಕುಳಿಸ್ಬೇಕು ಎಲ್ಲಿ ಯಾವ ಸ್ಥಾನ ಕೊಡಬೇಕು ಅಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಒಬ್ಬ ಅಧಿಕೃತ ವಿರೋಧ ಪಕ್ಷದ ನಾಯಕನ ಮಾಡಲಿಕ್ಕೆ ನೀವು 7 ತಿಂಗಳು ತಗೊಂಡ್ರಿ. 7 ತಿಂಗಳ ನಂತರ ಒಬ್ಬ ಅಧಿಕೃತ ವಿರೋಧ ಪಕ್ಷದ ನಾಯಕರು ಮಾಡಿದ್ರಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಿಮಗೆ ಕರ್ನಾಟಕದ ಪ್ರಬುದ್ಧ ಮತದಾರರು ನಿಮಗೆ ಪಾಠ ಕಲಿಸ್ತಾರೆ. ಪಂಚ ಗ್ಯಾರಂಟಿಗಳು ಈ ಅತ್ಯಂತ ಭೀಕರ ಬರಗಾಲದಲ್ಲೂ ಕೂಡ ಬಡವರ ಬದುಕಿಗೆ, ಕರ್ನಾಟಕದ ರಾಜ್ಯದ ಎಲ್ಲ ಜಾತಿಯ ಬಡವರ ಬದುಕಿಗೆ ಒಂದು ಭದ್ರವಾದ ಒಂದು ಆಸರೆಯಾಗಿ ಭದ್ರ ಬುನಾದಿಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು. ನೀವು ಹೇಳಿದ್ರಿ ಈ ಸರ್ಕಾರ ಪಾಪರ್ ಸರ್ಕಾರ ಅಂತ. ಪಾಪರ್ ಸರ್ಕಾರ ಆಗಿರೋದು ನಿಮ್ಮದು ಕೇಂದ್ರ ಸರ್ಕಾರ. 1947ರಿಂದ 2014ವರೆಗೆ ಇದ್ದಂಥ ಭಾರತದ ಮೇಲಿದ್ದಂಥ ಸಾಲ ಎಷ್ಟು? 52 ಲಕ್ಷ ಕೋಟಿಗಳು. ಇವತ್ತು ನೀವು 10 ವರ್ಷದಲ್ಲಿ 2014ರಿಂದ 2024ವರೆಗೆ ಮಾಡಿರುವಂಥ ಸಾಲ ಎಷ್ಟು? 3 ಪಟ್ಟು. 52
ಲಕ್ಷ ಕೋಟಿಯಿಂದ 1,75,000 ಕೋಟಿ ಸಾಲ ಮಾಡಿದಿರಿ. ಏನು ಅಭಿವೃದ್ಧಿ ಮಾಡಿದಿರಿ? ಏನೂ ಮಾಡಿಲ್ಲ. ನೀವು ಬರೀ ಘೋಷಣೆ ಸರ್ಕಾರ, ಘೋಷಣೆ ಪಕ್ಷ, ಬರೀ ಸ್ಲೋಗನ್. ಇಂಪ್ಲಿಮೆಂಟೇಷನ್, ಅನುಷ್ಠಾನ ಅನ್ನೋದು ನಿಮ್ಮ ಹಣೆಯಲ್ಲಿ ಬರೆದಿಲ್ಲ. ಅನುಷ್ಠಾನ ಮಾಡಿದ ಸರ್ಕಾರದ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಯಾವುದೇ ರಾಜಕೀಯ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಭರವಸೆಯನ್ನು ಕೊಟ್ಟಿರುತ್ತೆ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಬದ್ಧತೆ ಯಾವ ಪಕ್ಷಕ್ಕಿದೆ, ಯಾವ ಸರ್ಕಾರ, ಅದು ಮಾತ್ರ ಜನಪರ ಸರ್ಕಾರವೇನ. ನಿಮ್ಮ ಬರೀ ಒಣ ಘೋಷಣೆಗಳು, ಪುಲ್ವಾಮಾ, ಬಲ್ಡೋಟ, ನಿಮ್ಮ ರಾಮ, ನಿಮ್ಮ ಹನುಮಧ್ವಜ ಇವೇನು ಜನರು ಹೊಟ್ಟೆ ತುಂಬಿಸಲ್ಲ. ಸಿದ್ದರಾಮಯ್ಯ ಅನ್ನಭಾಗ್ಯ, ಇಂದಿರಾ ಗಾಂಧಿಯವರು ಕೊಟ್ಟಂಥ ಮತ್ತು ದೇವರಾಜ ಅರಸು ಕೊಟ್ಟಂಥ 20 ಅಂಶದ ಕಾರ್ಯಕ್ರಮಗಳು, ಭೂ ಸುಧಾರಣೆ ಕಾಯ್ದೆ, ದೇವರಾಜ ಅರಸು ಕೊಟ್ಟಂಥ ಋಣಮುಕ್ತ ಕಾಯ್ದೆ, ಉಳುವನೆ ಭೂಮಿ ಒಡೆಯ, ಸಿದ್ದರಾಮಯ್ಯ ಕೊಟ್ಟಂಥ 163 ಕಾರ್ಯಕ್ರಮಗಳು 2013-18ವರೆಗೆ, ಮತ್ತು ಈಗ ಕೊಟ್ಟಂಥ 5 ಪಂಚ ಗ್ಯಾರಂಟಿಗಳು, ಅದನ್ನೇ ಕಾಪಿ ಮಾಡಿದ್ರಲ್ಲ ನೀವು. ಗುಜರಾತ್, ನಿಮ್ಮ ಮಧ್ಯಪ್ರದೇಶ, ರಾಜಸ್ಥಾನ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಕೊಟ್ಟಂಥ ಕಾರ್ಯಕ್ರಮಗಳನ್ನೇ ಕಾಪಿ ಮಾಡಿದ್ದೀರಿ. ಅಂದರೆ ಅಲ್ಲಿ ಸರ್ಕಾರ ಪಾಪರ್ ಆಗ್ಬಿಡ್ತಾವ? ಇದು ತೆರಿಗೆ ದುಡ್ಡು. ಮೋದಿಯವರಾಗಲಿ ಅಥವಾ ಸಿದ್ದರಾಮಯ್ಯವರಾಗಲಿ ಅವ್ರ ಮನೆ ದುಡ್ಡೆಲ್ಲ ಕೊಡೋದು ತೆರಿಗೆ, ಜನರ ತೆರಿಗೆ ದುಡ್ಡನ್ನು ಜನರಿಗೆ ಕೊಡ್ತಕ್ಕಂಥ ಗಿವ್ ಬ್ಯಾಕ್ ಟು ಸೊಸೈಟಿ. ನಮ್ಮ ಜನರ ತೆರಿಗೆ ದುಡ್ಡನ್ನು ಜನಪರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಕೇಂದ್ರ ಸರ್ಕಾರದ್ದು ಅಲ್ಲ, ರಾಜ್ಯ ಸರ್ಕಾರದ ದುಡ್ಡಲ್ಲ, ಅದು ಜನರ ತೆರಿಗೆ ದುಡ್ಡನ್ನ ಜನರಿಗೆ ಮರುಪಾವತಿಸ್ತಕ್ಕಂಥ ಸುಧಾರಣಾ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯನವರು ಯಶಸ್ವಿಯಾಗಿ ಅವರು 2 ಅವಧಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳಾರ್ದೆ ಇನ್ನೆಲ್ಲಿ ಪಾರ್ಲಿಮೆಂಟಲ್ಲಿ ಕೂಡ ಅಸೆಂಬ್ಲಿ ರಿಸಲ್ಟ್ ಪುನರಾವರ್ತನೆ ಆಗುತ್ತೆ ಅಂತ ಒಂದು ಭಯದಿಂದ ನೀವು ಈ ಥರದ ಒಂದು ಹನುಮಧ್ವಜದ ವೇಷ ಹಾಕೊಂಡು ಬಂದಿದ್ದೀರಿ. ಇದನ್ನು ಪ್ರಜ್ಞಾವಂತ ಜನ ನಿಮ್ಗೆ ಸರಿಯಾದ ಪಾಠ ಕಲಿಸ್ತಾರೆ. ಮತ್ತು ನಮ್ಮ BJP ಬಿ ಟೀಮ್ ಅಂತಿದ್ದಾಗ BJP ಎ ಟೀಮೇ ಆಗ್ಬಿಟ್ಟಿದೆ. JDSನ ಕುಮಾರಸ್ವಾಮಿ ಅವರ ಪಕ್ಷ. ಅವ್ರು ಹೇಳ್ತಾರೆ, ತಾಕತ್ತಿದ್ರೆ ಕಾಂತರಾಜ್ ಕಮಿಷನ್ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡಿ ಅಂತ. ಯಾಕೆ ನಿಮ್ಗೆ ತಾಕತ್ತಿರಲು 2018 ಮುಖ್ಯಮಂತ್ರಿ ಆಗಿದ್ದಾಗ ಕಾಂತರಾಜ್ ಕಮಿಷನ್ ರಿಪೋರ್ಟ್ನ ಸ್ವೀಕಾರ ಮಾಡೋ ತಾಕತ್ತು ಎಲ್ಲೋಗಿತ್ತು? ಯಾಕೆ ಪುಟ್ಟರಂಗ ಶೆಟ್ಟಿ ಅವ್ರನ್ನ ಅವಮಾನ ಮಾಡಿ ಕಳಿಸಿದ್ರಲ್ಲ ನೀವು? ತಾಕತ್ತಿರು ಏಕಾಂಗಿ ಹೋರಾಟ ಮಾಡೋದು ಬಿಟ್ಬಿಟ್ಟು ಆ BJPಯವರ ಕೇಸಿದ್ದು ಸಾಲ ಹಾಕೊಂಡು ಹೋರಾಟ ಮಾಡ್ತಿರಲ್ಲ. ಯಾಕೆ ನೀವು BJPಯವ್ರ ಜೊತೆ NDA ಒಕ್ಕೂಟಕ್ಕೆ ನೀವು ಮೈತ್ರಿ ಮಾಡ್ಕೊಂಡಿದ್ರಿ? ತಾಕತ್ತು ಕಡಿಮೆ ಆಗೋಯ್ತಲ್ಲ? ನಿಮ್ಮ ತಾಕತ್ತು ಹೋರಾಟ ಮಾಡಬೇಕಾಯ್ತು. ಒಂದು ಪ್ರಾದೇಶಿಕ ಪಕ್ಷವನ್ನು ನಾನು ಬೆಳೆಸ್ತೀವಿ, ನೀವು ಹೇಳಿದ್ರಿ 123 ಸೀಟ್ 2018 ಬರಲ್ಲ ಅಂದರೆ ನಾನು ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ವಿ. 90 ಸೀಟ್ ಬಂತು. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನ ಅಂತಿಮ. ಇವತ್ತು BJP ಜೊತೆ ನಾನು ಮೈತ್ರಿ ಮಾಡ್ಕೊಂಡಿದ್ದೀನಿ, ನಾನು ಕೇಶವ ಸಾಲನ್ನ ಏನು ತಪ್ಪ? ನೀವೇನೇನು ಮಾತಾಡಿದ್ರಿ ನರೇಂದ್ರ ಮೋದಿಯವ್ರ ವಿರುದ್ಧ, ಅವೆಲ್ಲ ರೆಕಾರ್ಡ್ಸ್ಗಳು, ವಿಡಿಯೋಗಳು ಇವೆ ಜನರ ಹತ್ರ. ರಾಜಕಾರಣ ಮಾಡಿ, ನೇರವಾದ ರಾಜಕಾರಣ ಮಾಡಿ. ಕೇಸರಿ ಸಾಲ ಹಾಕೊಂಡು ರಾಜಕಾರಣ ಮಾಡುವಂಥ ದಯನೀಯ ಸ್ಥಿತಿ ನಿಮಗೆ ಬರಬೇಕಾಗಿಲ್ಲ. ಮಂಡ್ಯ ಜಿಲ್ಲೆ ಜನ 6 ಸೀಟ್ ಗೆಲ್ಲಿಸಿದ್ದಾರೆ. ಒಬ್ಬ ಚಲುವರಾಯಸ್ವಾಮಿ ಅಂತ ಒಬ್ಬ ನಾಯಕ ಅಲ್ಲಿ ಬೆಳೀತಾ ಇದ್ದಾರೆ. ಆ ಒಂದು ಅಸೂಯೆಯಿಂದ ನೀವು ಕೇಸರಿ ಸಾಲ ಹಾಕೊಂಡು ಬಂದು ಮಂಡ್ಯ ಜಿಲ್ಲೆಯನ್ನ ಯುವಕರನ್ನ ಜನರ ಪ್ರಚೋದನೆ ಮಾಡ್ತೀವಿ ಅಂದರೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಒಪ್ಪಲ್ಲ, ಆಂತರಿಕವಾಗಿ ಒಪ್ಪಲ್ಲ. ಬಹಿರಂಗವಾಗಿ ನಿಮ್ಮ ಜೊತೆ ತೋರಿಸ್ಕೋಬೋದವೇನ? ಆಂತರಿಕವಾಗಿ ಆ ಜನತಾದಳದ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೂಡ ಈ ಕೇಸರಿ ರಾಜಕಾರಣವನ್ನು, ಹನುಮಧ್ವಜ ರಾಜಕಾರಣ ಒಪ್ಪಲ್ಲ. ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ದಯಮಾಡಿ ನಿಮ್ಮ ಕರಾವಳಿ ರಾಜಕಾರಣ, ಕೇಸರಿ ರಾಜಕಾರಣವನ್ನು ಮಂಡ್ಯ ಜಿಲ್ಲೆಗೆ ತರಬೇಡಿ. ಮಂಡ್ಯ ಜಿಲ್ಲೆ ಜನತೆ ಪ್ರಬುದ್ಧವಾದ ಜನತೆ, ಜಾಗೃತವಾದ ಜನತೆ, ವಿದ್ಯಾವಂತರ ಸಂಖ್ಯೆ ಹೆಚ್ಚಿದೆ. ಹಾಗಾಗಿ ನಾನು ಮಂಡ್ಯ ಜಿಲ್ಲೆ ಯುವಕರಲ್ಲಿ, ಪ್ರಗತಿಪರರಲ್ಲಿ, ಎಲ್ಲ ಸಂಘಟನೆಗಳಲ್ಲಿ ನಾನು ಮನವಿ ಮಾಡ್ತೇನೆ, ಕೇಸರಿ ರಾಜಕಾರಣವನ್ನು ಕೊನೆಗಾಣಿಸೋಣ.
ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಅಂಬೇಡ್ಕರ್ ಹಾದಿಯಲ್ಲಿ ಗಾಂಧೀಜಿಯವರ ಶಾಂತಿ ಮಾರ್ಗದಲ್ಲಿ ನಾವು ನಡೆಯೋಣ. ಜನಪರ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಬೆಂಬಲಿಸೋಣ. ಬಡವರ ಸರ್ಕಾರ ಇದು, ಜನಪರವಾದ ಸರ್ಕಾರ, ಹಗರಣ ಮುಕ್ತ ಸರ್ಕಾರ. ಅಹಿಂದ ವರ್ಗಗಳು ಎಲ್ಲ ಜಾತಿಯ ಬಡವರಿಗೋಸ್ಕರ ಸಿದ್ದರಾಮಯ್ಯನವರು ಹಾರ್ನಿಸಿ ದುಡಿತಾ ಇದ್ದಾರೆ. ಅಂಥ ಒಬ್ಬ ಸಮಾಜವಾದಿ ಚಿಂತಕ ಬಸವಣ್ಣವರ, ಅಂಬೇಡ್ಕರ್ ಅವರ ಆಸೆಗಳನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ. ಆಡಳಿತದಲ್ಲೂ ಕೂಡ ಅದನ್ನು ಈ ಬಸವಣ್ಣವ್ರನ್ನ ಇವತ್ತು ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಇಡೀ ಭಾರತದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ, ದಿವಂಗತ ದೇವರಾಜ ಅರಸು ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡಿ. ಏಕೆಂದರೆ ಅವನು ಒಬ್ಬ ದೇವರಾಜ ಅರಸು ಅವರು ಕರ್ನಾಟಕ ಕಂಡ ಬಸವಣ್ಣ, ಎರಡನೇ ಬಸವಣ್ಣವರು. ಅವ್ರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾಯ್ತು. ಮೊನ್ನೆ ಜನವರಿ 20 ನಾನು 1982 ಒತ್ತಾಯ ಮಾಡಿದ್ದು. 2020 ನಾನು, ನಮ್ಮ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲ್ ಗೌಡರು, ಪ್ರೊಫೆಸರ್ ಬರ್ಗೂರು ರಾಮಚಂದ್ರಪ್ಪನವರು, ರವಿವರ್ಮ ಕುಮಾರ್ ಅವರು, ನಮ್ಮ ಸಿದ್ಧಲಿಂಗಯ್ಯನವರು, ನಾವೆಲ್ಲ ಪ್ರೊಫೆಸರ್ ಸಿದ್ದರಾಮಯ್ಯನವರು ನಾವೆಲ್ಲ ಒಂದು ಮನವಿ ಪತ್ರ ಕೊಟ್ಟಿದ್ದ ಕೇಂದ್ರ ಸರ್ಕಾರಕ್ಕೆ, ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ದೇವರಾಜ ಅರಸು ಅವರು ಕೊಡಿ ಅಂತ. ಆದರೆ ನೀವು ಕೊಡಲಿಲ್ಲ. ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ, ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ದಿವಂಗತ ದೇವರಾಜ ಅರಸು ಅವರು ಕೊಡಿ ಅಂತ ತಮ್ಮ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿ ಅದನ್ನು ಕೇಂದ್ರ ಸರ್ಕಾರ ಕಳಿಸಿಕೊಡಿ ಅಂತ ಈ ಮೂಲಕ ನಾನು ರಾಜ್ಯ ಸರ್ಕಾರವನ್ನು ಪ್ರಾರ್ಥನೆ ಮಾಡಿ ಕೇಳ್ತೇನೆ. ದಯಮಾಡಿ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ನಾಗರಿಕರು, ವಿದ್ಯಾರ್ಥಿಗಳು, ಯುವಕರು ಈ ಕೋಮು ರಾಜಕಾರಣಕ್ಕೆ, ಕೇಸರಿ ರಾಜಕಾರಣದ ಅವರ ಒಂದು ಬಲೆಗೆ ನಾವು ಬೀಳಬೇಡಿ. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಘನತೆ, ಗೌರವ, ಒಂದು ಸ್ವಾಭಿಮಾನದ ರಾಜಕಾರಣ, ಸ್ವಾಭಿಮಾನದ ಜೀವನ, ಪ್ರೀತಿಯ ರಾಜಕಾರಣ, ಕೋಮು ಸಾಮರಸ್ಯದ ರಾಜಕಾರಣಕ್ಕೆ ನಾವು ಕಾಪಾಡ್ಕೊಂಡು ಹೋಗೋಣ. ಇಲ್ಲಿ ಕುವೆಂಪುರವರ ಆದರ್ಶಗಳಿಗೆ ನಾವು ಎಲ್ಲರೂ ಒಂದಾಗಿ ಮಂಡ್ಯ ಜಿಲ್ಲೆ ಜನತೆ ಐಕ್ಯತೆಯನ್ನು ಪ್ರದರ್ಶನ ಮಾಡೋಣ. ಈ ಮೂಲಕ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾನು ತಮ್ಮಲ್ಲಿ ಮಾಡ್ತೇನೆ.